ನಮಸ್ಕಾರ ಸ್ನೇಹಿತರೆ. ನಮ್ಮ ಜೊತೆ ಇವತ್ತು ಕಾರ್ಗಿಲ್ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ನಮಗೆಲ್ಲ ಜಯ ತಂದುಕೊಟ್ಟು ನಮ್ಮನ್ನ ಆರಾಮಾಗಿರುವಂಗೆ ಮಾಡಿದ್ದಾರೆ. ನಮ್ಮ ಜೊತೆ ಇವತ್ತು ನವೀನ್ ನಾಗಪ್ಪ ಸರ್ ಇದ್ದಾರೆ. ಬನ್ನಿ ಮಾತಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ಹೆಂಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್ ನೋಡ್ರಿ. ಏನು ಸರ್, ಹಂಗೆ ನಿಮ್ಮದು ಸ್ವಲ್ಪ ನಿಮ್ಮ ಅಲ್ಲಿ ಹೋರಾಡಿದ್ದು ನಿಮ್ಮ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ತೀರಾ ಸರ್? ಖಂಡಿತವಾಗ್ಲು. ನೋಡಿ, ನಾನು ಮೂಲತಃ ಹುಬ್ಬಳ್ಳಿಯವನು. ಹುಬ್ಬಳ್ಳಿ. ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಅದಾದ ನಂತರ ನಾನು ಇಂಜಿನಿಯರಿಂಗ್ ಮುಗಿಸ್ತೇನೆ, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ದಾವಣಗೆರೆಯಲ್ಲಿ. ಅದಾದ ನಂತರ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನನಗೇನೋ ಒಂದು ಆಸೆ ಇತ್ತು, ಆರ್ಮಿ ಯೂನಿಫಾರ್ಮ್ ಹಾಕ್ಕೋಬೇಕು ಅಂತಂದು. ಹಾಗಾಗಿ ದೇವ್ರು ದೊಡ್ಡವರು, ನಾನು ಫಸ್ಟ್ ಸೆಲೆಕ್ಷನ್ಗೆ ಏನು ಹೋಗ್ತೀನಿ, ಫಸ್ಟ್ ಇಂಟರ್ವ್ಯೂ ಏನು ಕೊಡ್ತೀನಿ, ಅದು ಆರ್ಮಿ ಜಾಯ್ನ್ ಆಗೋ ಅಂತ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತಾರೆ, ಅದ್ರ SSB ಅಂತ ಹೇಳ್ತೀವಿ. ಅದರಲ್ಲಿ ಸೆಲೆಕ್ಟ್ ಆಗ್ತೀನಿ. ಅದಾದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ಟ್ರೈನಿಂಗ್ ಆಗುತ್ತೆ. ಬಹಳಷ್ಟು ಜನ ನನಗೆ ಎಷ್ಟು ದುರದೃಷ್ಟ ನಿಮ್ದು ಅಂತ ಹೇಳ್ತಾರೆ. ನೀವು ಜನವರಿಯಲ್ಲಿ ಜಾಯ್ನ್ ಆಗ್ತೀರಾ, ಜುಲೈಯಲ್ಲಿ ಯುದ್ಧ ಆಗುತ್ತೆ, ನೀವು ಪೆಟ್ಟು ಬೀಳುತ್ತೆ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗಾಗುತ್ತೆ ಅಂತ. ನಾನು ಯಾವತ್ತೂ ನನಗೆ ದುರದೃಷ್ಟ ಅನ್ಕೊಂಡೇ ಇಲ್ಲ. ನನ್ನ ಅದೃಷ್ಟ ಅದು. ದೇವ್ರು ನನ್ನ ಚೂಸನ್ ಒನ್ ಅಂತ ಹೇಳ್ತೀವಲ್ಲ, ದೇವ್ರ ಪ್ರಾಬ್ಲಮ್ ನನ್ನ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನೀವು ಇಮ್ಯಾಜಿನ್ ಮಾಡಿ ನೋಡಿ, 1971ರಲ್ಲಿ ಯುದ್ಧ ಆಗಿದ್ದು, ಅದಾದ ನಂತರ 99ರಲ್ಲಿ. ಅದಕ್ಕಿಂತ ಮಧ್ಯೆ ಎಷ್ಟೋ ಜನ ಸೇರ್ಕೊಂತಾರೆ, ಎಷ್ಟೋ ಜನ ಆರ್ಮಿ ಸೇರ್ಕೊಂತಾರೆ, ಎಷ್ಟೋ ಜನ ರಿಟೈರ್ ಆಗ್ತಾರೆ. ಆದ್ರೆ ಪ್ರಾಪರ್ ಯುದ್ಧ ಅಂತ ಏನ್ ಹೇಳ್ತೀವಲ್ಲ, ಕಾಂಬ್ಯಾಟ್ ಅಂತ ಹೇಳ್ತೀವಲ್ಲ, ಅದನ್ನ ನೋಡಲ್ಲ. ಆತಂಕವಾದಿ ಚಟುವಟಿಕೆಗಳಲ್ಲಿ ಗುಂಡಿನ ಚಕಮಕಿ ಆಗಿರ್ಬೋದು, ಅವ್ರು ಎದರ ಬದರ ಆಗಿರ್ಬೋದು, ಹಂಗೇನಾರ ಆಗಿದ್ರೆ, ಬಟ್ ಯುದ್ಧ ಅನ್ನೋದೇನಿದೆಯಲ್ಲ ಅದನ್ನ ನೆಕ್ಸ್ಟ್ ಲೆವೆಲ್. ಅಂತ ಒಂದು ಅವಕಾಶ ನನಗೆ ಸಿಕ್ತು. 99 ಜಾಯ್ನ್ ಆಗಿ ಜನವರಿ 5 ತಿಂಗಳಲ್ಲಿ ಆತರ ಅವಕಾಶ ಸಿಕ್ತು. ಅದರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಸೇರ್ಕೊಂಡಿದ್ದು 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಆ ಯೂನಿಟ್ ಒಂದು ಅದ್ಭುತವಾದ ಯೂನಿಟ್. ಎಂತ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತೀವಿ ನಾವು ಕಾರ್ಗಿಲ್ ಯುದ್ಧದಲ್ಲಿ ಅಂದ್ರೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ಯೂನಿಟ್ ಅಂದ್ರೆ ಒಂದು ಬಟಾಲಿಯನ್ಗೆ ಯಾವುದೇ ಒಂದು ನೀವು ಉದಾಹರಣೆ ತಗೊಂಡ್ರು, ಒಂದು ಯುದ್ಧದಲ್ಲಿ ಒಂದು ಯೂನಿಟ್ಗೆ 2 ಪರಮವೀರ್ ಚಕ್ರ ಸಿಕ್ಕಿದ್ದ ಇತಿಹಾಸನೇ ಇಲ್ಲ. ಬಟ್ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಯೂನಿಟ್ಗೆ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ಗೆ 2 ಪರಮವೀರ್ ಚಕ್ರ ಸಿಗುತ್ತೆ. ಒಂದು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರಿಗೆ, ಹಾಗೆ ರೈಫಲ್ಮನ್ ಸಂಜಯ್ ಕುಮಾರ್ ಅಂತ ಅವರಿಗೆ, ಇಬ್ಬರಿಗೆ ಪರಮವೀರ್ ಚಕ್ರ ಸಿಗುತ್ತೆ. ನನ್ನ ಅದೃಷ್ಟ ಅಂತಂದು ಹೇಳ್ಬೋದು. ಅದೇ ನಾನೇನು ಯುದ್ಧ ಮಾಡಿದ್ದೆ 0.4871 ಬೆಟ್ಟದ ಮೇಲೆ, ಅದೇ ಯುದ್ಧದಲ್ಲಿ ಈ ಸಂಜಯ್ ಸಾಬ್ ಜೊತೆ ಹೋರಾಡೋ ಒಂದು ಅವಕಾಶ ಸಿಕ್ತು. ಅದೃಷ್ಟ ಅಂತ ಹೇಳ್ಬೋದು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಜೊತೆಗೆ ಇದ್ದೆ. ದುರಾದೃಷ್ಟನೂ ಹೌದು, ಯಾಕಂದ್ರೆ ನಾವು ಆ ಬೆಟ್ಟದ ಮೇಲೆ ಅವ್ರನ್ನ ಕಳ್ಕೊಂತೀವಿ. ಇದನ್ನ ಹೇಳ್ಬೇಕು ಅಂತಂದ್ರೆ ಇಲ್ಲೊಂದಿಷ್ಟು ಫೋಟೋಗ್ರಾಫ್ಸ್ ನನ್ನ ನೆನಪಿಗೋಸ್ಕರ ನನಗೆ ಬಹಳ ಜನ ಹೇಳ್ತಾರೆ, ಮೆಮರೀಸ್ ಏನು ಅಂತಂದ್ರೆ, ನಂದು ಇದೇ ಮೆಮರೀಸ್. 6 ತಿಂಗಳು ಸರ್ವ್ ಮಾಡಿದ್ರು, ನನಗೆ ಇದೇ ಎಲ್ಲ ಮೆಮರೀಸ್. ಸರ್, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ. ಹೌದ್ರಿ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ. ನೋಡಿ, ಇದು 0.4875 ಅಂತ ನಾ ಏನು ಹೋರಾಡಿದ್ದಲ್ಲ ಬೆಟ್ಟದ ಮೇಲೆ, ಆ ಗೆದ್ದ ನಂತರ ಈ ಫೋಟೋಗ್ರಾಫ್ ಅನ್ನ ತೆಗೆದಿದ್ವಿ. ಆಕ್ಚುಯಲ್ ಕಾರ್ಗಿಲ್ ಯುದ್ಧ ಅದಾದ ಗೆದ್ದ ನಂತರ 0.48 ವಶಪಡಿಸಿಕೊಂಡಾಗ ಇದ್ರ ಒಂದು ಇಂಪಾರ್ಟೆನ್ಸ್ ಏನು ಅಂತ ಹೇಳಲಿಕ್ಕೆ ಈ ಫೋಟೋಗ್ರಾಫ್ ನ ತೆಗೆದಿದ್ವಿ. ಇಲ್ಲಿ ಬೆಟ್ಟದ ಮೇಲೆ ಕುತ್ಕೊಂಡಿದ್ದ ನಮ್ಮ ಶತ್ರುಗಳೇನ್ ಕುತ್ಕೊಂಡಿದ್ರು, ಈ ಒಂದು ನಾಲೈನ್ ಕಾಣ್ತಿದ್ದಿಲ್ಲ, ಅಲ್ಲಿ ಎಲ್ಲೆಲ್ಲೇ ನಮ್ ವೆಹಿಕಲ್ ಮೂವ್ಮೆಂಟ್ ಆಗ್ತಿದ್ವು, ಆರ್ಮಿ ವೆಹಿಕಲ್ಸ್, ಅವ್ರು ಹಿಂದ್ಗಡೆ ಮೆಸೇಜ್ ಪಾಸ್ ಮಾಡಿ ಪಾಕಿಸ್ತಾನದಿಂದ ಶೆಲ್ಲಿಂಗ್ ಮಾಡಿಸ್ತಾ ಇದ್ರು. ಈ ರೋಡ್ ತುಂಬಾ ದೊಡ್ಡದ ಇರೋದ್ರಿಂದ ಶೆಲ್ಲಿಂಗ್ ಅನ್ನ ಅವ್ರು ಕಂಟ್ರೋಲ್ ಮಾಡಿ ನಾವು ಬಹಳ ನುಕ್ಸಾನ್ ಮಾಡ್ತಿದ್ರು. ಹಂಗಾಗಿ 4875 ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇದನ್ನ ನಾವು ಅಟ್ಯಾಕ್ ಲಾಂಚ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು, ನಾನು ಇನ್ನೂ 25-26 ವರ್ಷದಲ್ಲಿ ಹೆಂಗಿದ್ದೆ, ಅವಾಗಿನ್ನು ಜಸ್ಟ್ ಸೇರ್ಕೊಂಡಿದ್ದೆ. ಇವರು ಜಂಬಾಲ್ ಅಂತ, ಕ್ಯಾಪ್ಟನ್ ಜಂಬಾಲ್ ಅಂತ. ಸೊ ವಿಕ್ರಮ್ ಬಾತ್ರಾ ಬಿಟ್ರು ನೆಕ್ಸ್ಟ್ ಅವ್ರೇನ ನಿಮ್ದು ಲೀಡ್ ಮಾಡ್ತಾ ಇರೋದು? ಹೌದು. ಇದನ್ನ ಫೋಟೋಗ್ರಾಫ್ ನಾವು 2 ಅಟ್ಯಾಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. 0.5140 ಅಂತ ಮೊದಲನೇ ಬೆಟ್ಟ ಏನ್ ಅಟ್ಯಾಕ್ ಮಾಡಿದ್ವಿ, ಅದು ಗೆದ್ದ ನಂತರ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಮೊದಲನೇವರು, ಎರಡನೇದಾಗಿ ನಾನ್ ನಿಂತಿದ್ದೀನಿ, ಆಮೇಲೆ ಜನರಲ್ ಜೋಶಿ ಅಂತ ನಿಂತಿದ್ದಾರೆ. ಸೊ ಈ ಏನ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ನಿಮ್ಗೆ ಏನ್ ಕಾಣ್ತಾ ಇದೆ, ಅದನ್ನ ನಾವು ಅವರಿಂದ ವಶಪಡಿಸ್ಕೊಂಡಿದ್ದಂತದ್ದು. ಈ ಜಾಗನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಅವರಿಂದ. ಅಲ್ಲಿದ್ದವ್ರನ್ನ ಹೊಡೆದು ಓಡಿಸಿ ಇಷ್ಟು ಗುಂಡು ಮದ್ದುಗಳು ಇದ್ರು. ಇದ್ ನೋಡಿದ್ವಿ, ನಿಮ್ಗೆ ಏನ್ ಚೇನ್ ಕಾಣ್ತಿದೇನೋ ಎಲ್ಲೋ ಗೊತ್ತಿಲ್ಲ, ಈ ಚೇನ್ ತರ ಏನ್ ಬಂದಿದೆ ಅದು ಬುಲೆಟ್, ಇಷ್ಟು ದೊಡ್ಡದು ಬುಲೆಟ್ ಇದೆ. ಇಮ್ಯಾಜಿನ್ ಮಾಡಿ, ಆ ಬುಲೆಟ್ ಯಾರಿಗಾದ್ರೂ ತಗಲಿದ್ರೆ ಒಳಗ್ ಸ್ಪಾಟ್ ಅಲ್ಲ, ನಿಮಗ್ ಗೊತ್ತೂ ಆಗಲ್ಲ ನಿಮ್ಗೆ ಗುಂಡು ಬಿದ್ದೆ ಅಂತ. ಒಳಗೆ ಇಷ್ಟು ದಪ್ಪ ಹೋಲ್ ಆದ್ರೆ ಹಿಂದ್ಗಡೆ ಇಷ್ಟು ದೊಡ್ಡದು ಹೋಲ್ ಆಗಿರುತ್ತೆ. ನಿಮಗೆ ಏನೋ ಆಯ್ತು ಅನ್ನೋದಕ್ಕಿಂತ ಮುಂಚೆ ನೀವು ಕೊಲಾಪ್ಸ್ ಆಗಿರ್ತೀರ. ಅಷ್ಟು ದೊಡ್ಡ ವೆಪನ್ಸ್ ಹಿಡ್ಕೊಂಡಿದ್ರು ಕೂಡ ಅವ್ರನ್ನ ನಾವು ಅಲ್ಲಿಂದ ಹೊಡೆದು ಓಡಿಸಿ ಆ ಬೆಟ್ಟವನ್ನ ವಶಪಡಿಸ್ಕೊಂಡಲ್ಲೇ ಯಶಸ್ವಿ ಆದ್ವಿ.
ಈ ಬೆಟ್ಟ 4875 ಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ಉದಾಹರಣೆಗೆ ಇಲ್ಲಿ ನೋಡಿ ಇಗ್ಲು ಹಟ್ ಅಂತ ಮಾಡ್ಕೊಂಡಿದ್ರು. ಆ ಒಂದ್ ಹಟ್ಟಲ್ಲಿ ಕುತ್ಕೊಂಡ್ರೆ ಅದು ಒಂಥರ ಥರ್ಮಲ್ ಪ್ರೂಫ್ ಅಂತ, ಅಂದ್ರೆ ಅವ್ರಿಗೆ ಅಷ್ಟು ಚಳಿ ಆಗಲ್ಲ. ಬಟ್ ನಾವಿದ್ದೆಲ್ಲ ಓಪನ್ ಅಲ್ಲಿ ಹೋರಾಡ್ತಿದ್ವಿ, ಅಂದ್ರೆ ಎಷ್ಟು ಕಷ್ಟ ಆಗಿರ್ಬೋದು ಇಮ್ಯಾಜಿನ್. ಅಂದ್ರೆ ಅಲ್ಲೆಲ್ಲ ಮೇಲೆ ಮೈನಸ್ ಎಲ್ಲ ಟೆಂಪರೇಚರ್, ಯಾವಾಗ್ಲೂ ಮೈನಸ್ ಡಿಗ್ರಿ. ನಿಮಗ್ ಒಂದ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ದ್ರಾಸ್ ಅಂತ ಏನ್ ಹೇಳ್ತೀವಲ್ಲ, ಸೆಕೆಂಡ್ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಅಂತ ಹೇಳ್ತಾರೆ. ನೀವು ಅಲ್ಲಿ ದ್ರಾಸ್ ಇಂದ ಹೋಗಿ ಮುಂದೆ ಲೇ ಲದ್ದಾಖ್ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡು ಕೂಡ ಇದೆ. ಅಂದ್ರೆ ತುಂಬಾ ಹಿಂದೆ, ಅದು 63ರಲ್ಲೋ ಯಾವಾಗೋ ದ ಲೀಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ ಅಂತ ಹೇಳ್ತಾರೆ, -60 ವರೆಗೂ ಹೋಗಿತ್ತಂತೆ ಅಲ್ಲಿ ಸರ್. ಅಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಅಷ್ಟ ಇರ್ಲಿಲ್ಲ, ಬಟ್ ಯಾವ್ದೋ ಒಂದ್ ಸಮಯದಲ್ಲಿ ಅಷ್ಟು ಕೆಳಗಡೆ ಹೋಗಿತ್ತು. ನಾವು ಬೆಟ್ಟದ ಮೇಲೆ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಸಬ್-0 ಟೆಂಪರೇಚರ್ಸ್ ಹೋಗ್ತಿತ್ತು, ಗಾಳಿ ಬೀಸ್ತಾ ಇರ್ತಿತ್ತು, ಮಳೆ ಬರ್ತಾ ಇರ್ತಿತ್ತು, ಅದ್ರ ಮೇಲೆ ಶೆಲ್ಲಿಂಗ್ ಆಗ್ತಾ ಇದೆ, ಕಷ್ಟ, ತುಂಬಾ ಕಷ್ಟ. ಅಂದ್ರೆ ಅವಾಗ ಅಷ್ಟೊಂದು ಟೆಕ್ನಾಲಜಿ ಇರ್ಲಿಲ್ಲ ಸರ್. ಅಂದ್ರೆ ಹೆಂಗ್ ಸಂಭಾಳಿಸಿದ್ರು ಆ ಟೈಮಲ್ಲಿ? ಈ ಕಾರ್ಗಿಲ್ ವಾರನ ಯಾರು ಲೀಡ್ ಮಾಡ್ತಾ ಇದ್ರು ಸರ್? ಫುಲ್ ಟೋಟಲ್ ಕಾರ್ಗಿಲ್ ಅಂದ್ರೆ ಡಿಫ್ರೆಂಟ್ ನಮ್ಮಲ್ಲಿ ಬೇರೆ ಹೈರಾರ್ಕಿ ಇರ್ತವೆ. ಎಲ್ಲಕ್ಕಿಂತ ಆಮೇಲೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಂತ ಹೇಳ್ತಾರೆ. ಅದನ್ನ ಬಿಟ್ರೆ ಆರ್ಮಿ ಕಮಾಂಡರ್ಸ್ ಅಂತ ಇರ್ತಾರೆ. ತುಂಬಾ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಎಲ್ಲ ಆರ್ಮಿ ಕಮಾಂಡರ್ಸ್ ಅಂತ ಇರ್ತಾರೆ. ಒಂದು 6 ಸೆಕ್ಟರ್ ಅಲ್ಲಿ ಆರ್ಮಿ ಕಮಾಂಡರ್ಸ್ ಇರ್ತಾರೆ. ಅವ್ರ ಕೆಳಗಡೆ ಬೇರೆ ಹೈರಾರ್ಕಿ ಮಾಡಿದ್ದಾರೆ. ಸೊ ಹಂಗಾಗಿ ಒಂದು ಸೆಲ್ಫ್ ಸಫಿಶಿಯಂಟ್ ಒಂದು ಯೂನಿಟ್ ಅಂತ ಹೇಳಿ ನಾವು ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಬಟಾಲಿಯನ್ ಅಂತ, ಒಂದು ಬಟಾಲಿಯನ್ ಒಬ್ಬರು ಕರ್ನಲ್ ಅಂತ ಇರ್ತಾರೆ, ಅವ್ರು ಲೀಡ್ ಮಾಡ್ತಾರೆ. ಅವ್ರ ಕೆಳಗೆ ಲೆಫ್ಟಿನೆಂಟ್ ಕರ್ನಲ್ಸ್ ಇರ್ತಾರೆ, ಮೇಜರ್ಸ್ ಇರ್ತಾರೆ, ಕ್ಯಾಪ್ಟನ್ಸ್ ಇರ್ತಾರೆ, ಲೆಫ್ಟಿನೆಂಟ್ ಅಂತ ಅವಾಗ ಸೇರ್ಕೊಂಡವ್ರು ಅವರು ಕೂಡ ಇರ್ತಾರೆ. ಅಂದ್ರೆ ಸರ್ ನೀವು ಜಾಯಿನ್ ಆಗಿ 4-5 ತಿಂಗಳಿಗೆ ವಾರ ಇದಾಯ್ತು, ನಿಮ್ಗೆ ಯಾವಾಗಾದ್ರೂ ಅನಿಸ್ತಾ ಏನಪ್ಪಾ, ಅಂದ್ರೆ ನಿಮ್ ಕಣ್ಮುಂದನೆ ಎಷ್ಟೋ ಜನ ನಮ್ಮ ವೀರ ಸೈನಿಕರು ಮರಣ ಹೊಂದಿದ್ರ, ಅವಾಗ ಯಾಕಾದ್ರೂ ಸೇರಿದ್ನಪ್ಪ ಏನಾದ್ರೂ ಅನಿಸ್ತಾ ನಿಮ್ಗೆ ಆ ಟೈಮಲ್ಲಿ? ಇಲ್ಲ ನೋಡಿ, ನನಗವಾಗ ಹೇಳ್ದಾಗೆ 25-26 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಅಲ್ಲಿ 120 ಜನನ್ನ ಯುದ್ಧ ಕರ್ಕೊಂಡು ಹೋಗೋ ಲೀಡ್ ಮಾಡೋ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇದ್ರೆ ಅದು ಆರ್ಮಿ ಮಾತ್ರ. ಆಮೇಲೆ ಎಷ್ಟೋ ಜನದ್ದೊಂದು ಕಾಂಬ್ಯಾಟ್ ಅಂತ ಹೇಳ್ತೀವಲ್ಲ, ಕಾಂಬ್ಯಾಟ್ ಅಂದ್ರೆ ಯುದ್ಧ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರ ಸುಮಾರು ಜನ ಕಾಯ್ತಾ ಇರ್ತಾರೆ. ಅಂದ್ರೆ ನಾವು ಅದನ್ನ ಇಚ್ಛೆ ಪಡ್ತೀವಿ ಅಂತ, ಬಟ್ ಅದೇನಾದ್ರೂ ಬಂದ್ರೆ ಎಕ್ಸ್ಪೀರಿಯನ್ಸ್, ಅದೇನಾದ್ರೂ ನಮ್ಮ ಬಾಗಿಲಿಗೆ ಬಂದ್ರೆ ನಮ್ಮನ್ನ ಮತ್ತೆ ಅದಕ್ಕೆ ವಿ ಹ್ಯಾವ್ ಟ್ರೈನ್ಡ್ ಫಾರ್ ದಟ್. ಅದಕ್ಕೋಸ್ಕರ ನಾವು ಅಷ್ಟು ಕಷ್ಟಪಟ್ಟು ಟ್ರೈನಿಂಗ್ ಮಾಡಿರ್ತೀವಿ. ಆ ಟೈಮಲ್ಲಿ ಅದನ್ನ ವಿ ಹ್ಯಾವ್ ಟು ಪುಟ್ ಎವ್ರಿಥಿಂಗ್ ಇನ್ ಟು ದ ಬ್ಯಾಟಲ್, ಎನಿ ಟೈಮ್ ಎನಿವೇರ್. ಸೊ ವಿಲ್ ಬಿ ರೆಡಿ ಫಾರ್ ದೇ. ಯಾವಾಗ ಅದೇ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಹೆಂಗಿತ್ತು, ಎಷ್ಟು ಚಾರ್ಜ್ ಅಪ್ ಆಗಿದ್ದು ನಮ್ ಜವಾನ್ಸ್ ಅಂದ್ರೆ, ಈಗ ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ಬರೀ ಯುದ್ಧ ಮಾಡಿ ಗೆಲ್ಲದಷ್ಟೇ ಅಲ್ಲ, ಈಗ 120 ಜನನ್ನ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಜನನ್ನ ವಾಪಸ್ ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ಅವ್ರನ್ನ ಸೇಫ್ ಆಗಿ ವಾಪಸ್ ಕರ್ಕೊಂಡ್ ಬರೋದು. ಹೌದು, ಅವ್ರದ್ದು ಎಷ್ಟು ಜೋಶ್ ಇತ್ತು ಅವರಲ್ಲಿ, ಎಷ್ಟು ಹುಮ್ಮಸ್ಸಿತ್ತು ಅವರಲ್ಲಿ ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದ್ ಕಷ್ಟ ಆಗ್ತಿತ್ತು ನನಗೆ. ಅಂದ್ರೆ ನಾನೇನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಆ ಹೆದರಿಕೆ ಬೇಜಾರು ಅನ್ನೋದಿರ್ಲಿಲ್ಲ. ದೇಶಕ್ಕೋಸ್ಕರ ಏನಾದ್ರು ಮಾಡೋ ಒಂದು ಸಮಯ ಬಂದಿದೆ. ಇಡೀ ದೇಶ ನಮ್ಮನ್ನ ನೋಡ್ತಾ ಇದೆ. ಹೌದು, ನಮ್ಮ ಶತ್ರುಗಳು ನಮ್ಮ ದೇಶದ ಒಳಗಡೆ ಬಂದು, ಗಡಿ ಪ್ರದೇಶದ ಒಳಗಡೆ ಬಂದಿದ್ದಾರೆ, ಬೆಟ್ಟಗಳನ್ನ ಆವರಿಸ್ಕೊಂಡು ಕುತ್ಕೊಂಡಿದ್ದಾರೆ, ಇವ್ರು ಏನೋ ಮಾಡ್ತಾರೆ ಅಂತ ಇಡೀ ದೇಶ ನಮ್ಮ ಹತ್ರ ನೋಡ್ತಾ ಇದೆ. ಹೌ ಕ್ಯಾನ್ ವಿ ಲೆಟ್ ದ ನೇಷನ್ ಡೌನ್? ನಮ್ಮ ಆ ಜನರನ್ನ ಜೀವದ ಲೆಕ್ಕನೇ ಬರಲ್ಲ, ಮಾಡ್ಲೇಬೇಕಿತ್ತು. ಹಾಗಾಗಿ ಇದಾದ ನಂತರ ಮತ್ತೆ ಎಲ್ಲಿ ಪೋಸ್ಟಿಂಗ್ ಆಯ್ತು ಸರ್ ನಿಮ್ ಕಾರ್ಗಿಲ್ ಯುದ್ಧ ಆದ ನಂತರ? ಕಾರ್ಗಿಲ್ ಅದಕ್ಕಿಂತ ಮುಂಚೆ ಇದೆ ನೋಡಿ, ಇದೊಂದು ಫೋಟೋಗ್ರಾಫ್ ನೋಡ್ಬಿಡಿ. ಇದೇನ್ ನಿಮ್ ಬಂಕರ್ ಏನ್ ಕಾಣ್ತಾ ಇದೆ ಇಲ್ಲಿ, ಇದು ಕಲ್ಲಿನ ಗೋಡೆ ಏನ್ ಕಾಣ್ತಾ ಇದೆ, ಇಲ್ಲೇ ಕುತ್ಕೊಂಡಾಗೆ ನನಗೆ ಅದು ಗ್ರೆನೇಡ್ ಸಿಕ್ತಿದ್ದು. ಪಾಕಿಸ್ತಾನದವರು ಇಲ್ಲಿ ಕುತ್ಕೊಂಡಾಗ ಗ್ರೆನೇಡ್ ಎಸ್ತಿದ್ರು. ಗ್ರೆನೇಡ್ ಎಸ್ತಿದ್ದ ಕಾರಣದಿಂದ ಇದು ಫುಲ್ ಬಂಕರ್ ಕೊಲಾಪ್ಸ್ ಆಗಿದೆ. ಫೈನಲಿ ಬೆಟ್ಟವನ್ನ ಎಲ್ಲ ಗೆದ್ದ ಮೇಲೆ, ಭಾರತದ ಬಾವುಟವನ್ನ ಹಾರಿಸಿದ ಮೇಲೆ ಇಲ್ಲಿ ಆ ಫೋಟೋಗ್ರಾಫ್ ನ ತೆಗೆದಿದ್ದಾರೆ. ಈ ಒಂದ್ ಹೇಳ್ಬೇಕು ಅಂದ್ರೆ, ಇಲ್ಲಿ ಏನ್ ಬಂಡೆಗಲ್ಲು ದೊಡ್ಡ ದೊಡ್ಡ ಇದಾವಲ್ಲ, ಅದ್ರ ಕೆಳಗಡೆ ಸಣ್ಣ ಸಣ್ಣ ಕಲ್ಲು ಇರ್ತವೆ. 20 ವರ್ಷದ ನಂತರ ನಾನು ಹೋಗಿದ್ನಲ್ಲ, ಅವಾಗ ಇದನ್ನ ಅಲ್ಲಿಂದ ತಗೊಂಡ್ಬಂದೆ. ಬಹುಶಃ ಇದ್ರ ಮೇಲೆ ಅಲ್ಲೇ ಎಕ್ಸಾಕ್ಟ್ ಸ್ಪಾಟ್ ನಂಗೆ ಎಲ್ಲಿ ಪೆಟ್ಟು ಬಿದ್ದಿತ್ತಲ್ಲ, ಅಲ್ಲಿಂದ ಸಣ್ಣ ಸಣ್ಣ ಕಲ್ಲುಗಳನ್ನ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ನೆನಪಿಗೋಸ್ಕರ. ಅಂದ್ರೆ ನೀವು ಯುದ್ಧ ಸ್ಟಾರ್ಟ್ ಆಗಿ ಎಷ್ಟನೇ ಇದಕ್ಕೆ ನಿಮ್ಗೆ ಪೆಟ್ಟು ಬಿದ್ದು ಸರ್? ಎಷ್ಟನೇ ದಿನಕ್ಕೆ ಅಂದ್ರೆ ಎಷ್ಟು? ನಾನು ಜುಲೈ 7ನೇ ತಾರೀಕು ಪೆಟ್ಟು ಬಿದ್ದಿದ್ದು. ನಾವು 2ನೇ ಅಟ್ಯಾಕ್ ಮಾಡಿದ್ದ ಜುಲೈ 4ನೇ ತಾರೀಕು ರಾತ್ರಿ ಅಟ್ಯಾಕ್ ಮಾಡಿದ್ವಿ. 4ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 5ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 6ನೇ ತಾರೀಕು ರಾತ್ರಿ ಯುದ್ಧ ಆಗುತ್ತೆ, 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬೀಳ್ತೀನಿ. ನನಗೆ ಪೆಟ್ಟು ಬಿದ್ದಾಗ ಇವರೇ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಬಂದು ನನ್ನ ರೆಸ್ಕ್ಯೂ ಮಾಡಿದ್ದು. ಅದಾದ ನಂತರ ನನ್ನನ್ನ ಕೆಳಗೆ ಕರ್ಕೊಂಡ್ಬಂದು ಬಿಟ್ಟು ಕೈಯಿಂದ, ಯಾಕಂದ್ರೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಓಡಕ್ಕಾಗಲ್ಲ, ನಡೆಯಕ್ಕಾಗಲ್ಲ. ಹಂಗಾಗಿ ನನ್ನ ಕೈ ಹಿಡಿದು ಎಳ್ಕೊಂಡ್ ಬರ್ತಾರೆ. ಒಂದ್ ಸ್ವಲ್ಪ ದೂರ ಬಂದ್ ಬಿಟ್ಟು ಅವರು, ನೀನ್ ಕೆಳಕ್ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನ್ ಮೇಲೆ ಯುದ್ಧ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಶೇರ್ಷಾ ಅಂತ ಒಂದ್ ಮೂವಿ ಬಂದಿತ್ತು, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಬಯೋಪಿಕ್. ಅದ್ರಲ್ಲಿ ಈ ಸೀನ್ ಅನ್ನ ತೋರಿಸಿದಾರೆ.
ನನ್ ಹೌದು ಹೆಂಗ್ ಸರ್, ಪೆಟ್ಟು ಬೀಳುತ್ತೆ, ಪೆಟ್ ಬೀಳ್ತಾ ತಗೊಂಡ್ ಬಂದು ಟ್ರೀಟ್ಮೆಂಟ್. ನನ್ಗೆ ಎಳ್ಕೊಂಡು ಹೋಗಿದ್ದು ಅದನ್ನೆಲ್ಲ ತೋರಿಸಿದ್ದಾರೆ. ನನ್ಗೆ ಹಿಂಗೆ ಭುಜ ತಟ್ಟ ನಾನ್ ಕೆಳಗಡೆ ಕ್ರಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಅವ್ರ ಮೇಲೆ ಹೋಗ್ತಾರೆ. ಅವಾಗ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅದೇ ಕೊನೆ ಸರಿ ಅವ್ರು ನೋಡ್ತಾ ಇರೋದು ಅಂತ. ಬಟ್ ಏನು ದುರ್ದೈವ. ದುರ್ದೈವ ಸರ್. ಇದೆಲ್ಲ ಈ ಬೆಟ್ಟ ನಾವು ಗೆದ್ದ ಮೇಲೆ 4875 ಅದು ಎರಡನೇ ಅಟ್ಯಾಕ್ ಗೆದ್ದ ನಂತರ ಇದು 487 ಅದು ತೋಲಲಿಂಗ ಪರ್ವತ ಒಂದಿತ್ತಲ್ಲ ಸರ್. ತೋಲೋಲಿಂಗ್ ಎಕ್ಸ್ಟೆನ್ಷನ್ 5140. ತೋಲೋಲಿಂಗ್ ಅದಾದ ನಂತರ ತೋಲೋಲಿಂಗ್ ಮುಂದೆ ನಾವು ಮೊದಲನೇ ಅಟ್ಯಾಕ್ ಏನ್ ಮಾಡಿದ್ವಲ್ಲ, ಫಸ್ಟ್ ಒಂದ್ ಯೂನಿಟ್ ತೋಲೋಲಿಂಗ್ ಅಟ್ಯಾಕ್ ಮಾಡುತ್ತೆ. ತೋಲೋಲಿಂಗ್ ಅಟ್ಯಾಕ್ ಆದ ನಂತರ ನಾವು 5140 ಅದನ್ನ ಮುಂದುವರ್ಷಿದ ಭಾಗನೇ 5140. ಒಂದ್ 4 ತಿಂಗಳ ಕಾಲ ಸರ್ ಅಲ್ಲಿ ಇದು. ಮತ್ತೆ ಈ ಫುಡ್ ಅದೆಲ್ಲ ಹೆಂಗ್ ಸಪ್ಲೈ ಆಗ್ತದೆ ಸರ್? ಫುಡ್ ಎಲ್ಲ ಕೆಲವೊಂದ್ ಕಡೆ ಆಗ್ತಿತ್ತು, ಕೆಲವೊಂದ್ ಕಡೆ ಹೆಂಗ್ ಡಿಪೆಂಡಿಂಗ್ ಅಪ್ ಅಂತ ಸಿಚುವೇಶನ್. ಈಗ ಶೆಲ್ಲಿಂಗ್ ಜಾಸ್ತಿ ಆಗಿದೆ ಅಂದ್ರೆ ನಮ್ ಮೂವ್ಮೆಂಟ್ ಗೆ ಅವಕಾಶ ಇರಲ್ಲ. ಈಗ ನಾವು ಅಟ್ಯಾಕ್ ಅನ್ನ ಲಾಂಚ್ ಮಾಡಿದ್ವಿ ಅಂದಾಗ ಏನ್ ಮಾಡ್ತಾರೆ, ಅದು ಏನು ರೀಇನ್ಫೋರ್ಸ್ಮೆಂಟ್ ಬರಬಾರ್ದು, ಅಂದ್ರೆ ಗುಂಡು ಮದ್ದುಗಳನ್ನು ವಾಪಸ್ ಯಾರು ತಂದು ಕೊಡಬಾರ್ದು, ಊಟವನ್ನು ತಲುಪಿಸಬಾರದು ಅನ್ನೋ ಕಾರಣದಿಂದ ಶೆಲ್ಲಿಂಗ್ ಆಗ್ತಾ ಇರುತ್ತೆ. ಹಂಗಿರೋ ಶೆಲ್ಲಿಂಗ್ ಜಾಸ್ತಿ ಆಗ್ತಾ ಇದ್ರೆ ನಮಗೆ ಏನೂ ರೀಇನ್ಫೋರ್ಸ್ಮೆಂಟ್ ಬರಲ್ಲ. ನಾವ್ ಎಷ್ಟು ಜನ ಇರ್ತೀವಿ, ನಾವ್ ಎಷ್ಟು ಗುಂಡು ಮದ್ದುಗಳು ತಗೊಂಡು ಹೋಗಿರ್ತೀವಲ್ಲ ಅದರಲ್ಲೇ ಹೊಡೆದಾಡ್ಬೇಕಾಗುತ್ತೆ. ಹಾಗಾಗಿ ನನಗೆ 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ದು, 7ನೇ ತಾರೀಕು ಬೆಳಗಿನ ಜಾವದವರೆಗೂ ಏನಿತ್ತಲ್ಲ, ನಂಗೇನು ಊಟ ಏನೂ ಇರಲಿಲ್ಲ. ನಾವು ಐಸ್ ತಿಂದು ಬದುಕಿದ್ವಿ 3 ದಿನ ಸರ್. 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ವಿ. 4ನೇ ತಾರೀಕು ಸಾಯಂಕಾಲ ಬೆಟ್ಟ ಅಟ್ಯಾಕ್ ಶುರು ಆಗುತ್ತೆ. ಅಲ್ಲಿಂದ 7ನೇ ತಾರೀಕು ಬೆಳಗಿನ ಜಾವ ನಂಗೆ ಪೆಟ್ಟು ಬಿದ್ದಿದ್ದು. ಅಲ್ಲಿವರೆಗೂ ಇಷ್ಟು ಶೆಲ್ಲಿಂಗ್ ಆಗ್ತಾ ಇತ್ತು, ಇಷ್ಟು ಫೈರಿಂಗ್ ಆಗ್ತಿತ್ತು ಅಂದ್ರೆ ಆಲ್ಮೋಸ್ಟ್ 4 ದಿನ ಆಗುತ್ತೆ ಸರ್. ಆಲ್ಮೋಸ್ಟ್ 4 ದಿನ. ಆಮೇಲೆ ನನಗೆ ನಿಜ ಹೇಳ್ಬೇಕಂತಂದ್ರೆ ನನ್ನನ್ನು ಅಲ್ಲಿಂದ ಇವ್ಯಾಕ್ಯುವೇಟ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಶ್ರೀನಗರ್ ಕರ್ಕೊಂಡ್ ಬರ್ತಾರೆ ಹೆಲಿಕಾಪ್ಟರ್ ಅಲ್ಲಿ. ಅವಾಗ ಆಪರೇಷನ್ಸ್ ಆಗ್ಬೇಕು. ಒಂದಾದ ಮೇಲೆ ಆಪರೇಷನ್ ಇದ್ದಾಗ ನೀವು ಊಟ ಮಾಡಕ್ ಆಗಲ್ಲ. ಹಂಗಾಗಿ ನನಗೆ 4ನೇ ತಾರೀಕು ಮಧ್ಯಾಹ್ನ ಊಟದ ನಂತರ ನೆಕ್ಸ್ಟ್ ಸಾಲಿಡ್ ಫುಡ್ ಯಾವಾಗ ತಗೊಂಡಿದ್ದೀನಿ ನಂಗೆ ನೆನಪೇ ಇಲ್ಲ. ರಿಯಲಿ ಹ್ಯಾಟ್ಸ್ ಆಫ್ ಸರ್. ಮೂವಿನಲ್ಲಿ ನೋಡ್ತಾ ಇದೀವಿ ನಿಮ್ ಬಾಯಲ್ಲಿ ನನಗೆ ಒಂದ ಮೈಯೆಲ್ಲ ಜುಮ್ ಅಂತ ಇದೆ. ಇದು ನಮ್ಮ ಆಫೀಸರ್ಸ್, ಇವ್ರು ಅಷ್ಟರು ಆಫೀಸರ್ 12 ಜನ ಆಫೀಸರ್ಸ್ ಇದ್ವಿ. 30 ಡಜನ್ ಅಂತ ಕರಿತಾ ಇದ್ರು. 12 ಜನ ಆಫೀಸರ್ ಅಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತಿಳ್ಕೊಂತಾರೆ. ಮೇಜರ್ ಅಜಯ್ ಸಿಂಗ್ ಜಸ್ರೋಟಿ ಅಂತ ಇನ್ನೊಬ್ಬ ಸೈನ್ಯದ ಅಧಿಕಾರಿ ತಿಳ್ಕೊಂತಾರೆ. ನನಗ್ ಪೆಟ್ಟು ಬಿದ್ದು ನಾನು ಹಾಸ್ಪಿಟಲ್ ಅಲ್ಲಿ ಇರ್ತೀನಿ. ಹಾಗಾಗಿ ಇನ್ನು ಉಳಿದ 9 ಜನದ ಫೋಟೋಗ್ರಾಫ್ ಇಲ್ಲಿದೆ. ನೀವು ಹಿಂಭಾಗ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ಅನ್ಸುತ್ತೆ. ಹಿಂದೆ ತುಂಬಾ ಹಿಂದೆ ಏನು ಅದೊಂದು ಬೆಟ್ಟ ಕಾಣ್ತಿದೆಯಲ್ಲ, ಅದೇ 4875. 4875. ಇದು ನಾನು ಆರ್ಮಿಯಿಂದ ಹೊರಗಡೆ ಬಂದಾಗ 2 ಕೈಯಲ್ಲಿ ಕೋಲಿತ್ತು, ಮೊಣಕಾಲ್ದವರೆಗೂ ಶೂ ಇತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ನಂಗೆ ಡಾಕ್ಟರ್ಸ್ ಇನ್ಮೇಲೆ ಸರ್ಜಿಕಲಿ ನೀನೇನು ಟ್ರೀಟ್ ಮಾಡಕ್ ಆಗಲ್ಲ, ಸರಿ ಹೋಗಲ್ಲ ಅನ್ನೋ ಕಾರಣದಿಂದ ನೀನ್ ಜೀವನ ಪರ್ಯಂತ ಕೋಲ್ ಹಿಡ್ಕೊಂಡು ಓಡಾಡ್ಬೇಕು ಅಂತ ಅದು ಸೈನ್ಯದಿಂದ ಬಿಡುಗಡೆ ಮಾಡಿದ್ರು. ಏನೋ ದೇವ್ರ ದಯ ಅಂತ ಹೇಳ್ಬೋದು, ನಮ್ ಹಿರಿಯರ ಆಶೀರ್ವಾದ ಏನೋ ಇರ್ಬೋದು. ಸಖತ್ ಕಷ್ಟಪಟ್ಟೆ ಅಂದ್ರೆ ನಾನು ಬಹಳ ನೋವು ಅನುಭವಿಸಿದೆ. ಹಂಗ ಆ ಸ್ಟೇಟ್ ಅಲ್ಲಿ ಇದ್ರು ನಾನ್ ಬಿಡ್ಲಿಲ್ಲ. ಕೋಲ್ ಹಿಡ್ಕೊಂಡು ಓಡಾಡಬಾರ್ದು, ನೀವೆಲ್ಲರೂ ಹೆಂಗೆ ಇಂಡಿಪೆಂಡೆಂಟ್ ಆಗಿ ಓಡಾಡ್ತೀರಿ, ನಾನು ಹಂಗೆ ಯಾರ ಮೇಲೂ ಡಿಪೆಂಡ್ ಆಗ್ಬೇಕು. ಸಣ್ಣ ವಯಸ್ಸು, ಹಂಗಾಗಿ ಡಿಪೆಂಡೆನ್ಸಿ ಬೇಡ ಅಂತ ಕಷ್ಟಪಟ್ಟೆ ಫಿಸಿಯೋಥೆರಪಿ ಮಾಡಿದೆ. ಒಂದಿನ ಒಂದ್ ಶೂ ತೆಗೆದು ಹಾಕಿದೆ, 2ನೇ ಶೂ ತೆಗೆದು ಹಾಕಿದೆ, ನಾರ್ಮಲ್ ಶೂ ಹಾಕೊಳಕ್ ಸ್ಟಾರ್ಟ್ ಮಾಡಿದೆ, ಒಂದ್ ಕೋಲ್ ಹಿಡ್ಕೊಂಡು ಓಡಾಡಕ್ ಸ್ಟಾರ್ಟ್ ಮಾಡಿದೆ. ಅದೇ ಹೇಳಿದ್ನಲ್ಲ ದೇವ್ರ ದೊಡ್ಡದು ಅಂತ. ಅದನ್ನು ಬಿಟ್ಟು ಇವಾಗ ಏನು ಸಪೋರ್ಟ್ ಇಲ್ದಲೆ ಓಡಾಡ್ತಾ ಇದೆ. ಅದು ನೀವು ಅದು ಜುಲೈ 26 ವಾರ್ ಡಿಕ್ಲೇರ್ ಇದಾಗುತ್ತೆ ಸರ್. ವಿಜಯ್ ದಿವಸ್ ಅಂತ ಹಾಸ್ಪಿಟಲ್ ಅಲ್ಲಿ ಇದ್ರೆ ಸರ್, ನಾನು ಹಾಸ್ಪಿಟಲ್ ಅವಾಗ ಎಷ್ಟು ಖುಷಿ ಆಯ್ತು ಸರ್ ಅದನ್ನ ಕೇಳಿ. ನಾವಂತೂ ಇಲ್ಲಿ ಡಿಡಿ ನ್ಯೂಸ್ ಒಂದೇ ಬರ್ತಾ ಇದೆ ಸರ್ ಆಗಿನ ಇದ್ರಲ್ಲಿ. ಅದನ್ನ ಕೇಳಿ ನಮ್ಗೆ ಎಷ್ಟೋ ಖುಷಿ ಆಗಿದೆ. ನಾವು ನಿಜವಾಗ್ಲೂ ಖುಷಿ ಆಯ್ತು. ನಾವ್ ಇವಾಗ ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಅಂತ ಆಚರಿಸ್ತೀವಿ. ಹಿಂದೆ ನೋಡಿದ್ರೆ, ಈಗ ಒಂದ್ 10 ವರ್ಷ ಹಿಂದೆ ನೋಡಿದ್ರೆ ಜನಸಾಮಾನ್ಯರಿಗೆ ಅದು ಗೊತ್ತೂ ಇರ್ಲಿಲ್ಲ, ಸೆಲೆಬ್ರೇಟ್ ಮಾಡ್ತಾ ಇರ್ಲಿಲ್ಲ. ಎಲ್ಲೋ ಈಗ ಒಂದ್ ಕಡೆ ನೋಡಿದಾಗ ಜನರು ಅವ್ರ ಉತ್ಸಾಹ ಇದೆ. ಅದನ್ನ ಜುಲೈ 26 ಬರುತ್ತೆ ಅಂದ್ರೆ ಕಾರ್ಗಿಲ್ ಯುದ್ಧ, ಕಾರ್ಗಿಲ್ ವಿಜಯೋತ್ಸವನ ಮಾಡ್ಬೇಕಂತ ಸುಮಾರು ಕಡೆ ಈ ತರ ಇವೆಂಟ್ಸ್ ಆಗ್ತವೆ, ಸುಮಾರು ಕಡೆ ಕರೀತಾರೆ. ಅವಾಗ ನಮಗೂ ಖುಷಿ ಆಗುತ್ತೆ. ಹೌದಪ್ಪ, ನಮ್ಮ ಎಫರ್ಟ್ಸ್ ಹಾಕಿದ್ವಿ ನಾವು. ನಮ್ಗೇನು ಅಪೇಕ್ಷೆ ಇರ್ಲಿಲ್ಲ ಅವಾಗ, ನಮ್ ಜನರನ್ನ ಹಿಂಗ ರೆಕಗ್ನೈಸ್ ಮಾಡ್ತಾರೆ. ಬಟ್ ನಾವ್ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಂತ ಹೋಗಿದ್ವಿ, ದೇಶಕ್ಕೋಸ್ಕರ ಮಾಡಿದ್ವಿ. ಬಟ್ ಇವಾಗ ಜನ ಅದನ್ನ ಏನ್ ರೆಕಗ್ನೈಸ್ ಮಾಡ್ತಾರಲ್ಲ, ಕರೀತಾರೆ, ಸನ್ಮಾನ ಮಾಡ್ತಾರೆ, ಫಂಕ್ಷನ್ ಕರೀತಾರೆ, ಖುಷಿ ಅನ್ಸುತ್ತೆ, ಚೆನ್ನಾಗ್ ಅನ್ಸುತ್ತೆ ನಮಗೂ. ಇಲ್ಲ ಸರ್, ಅದು ಮಾಡ್ಲೇಬೇಕು. ಯಾಕಂದ್ರೆ ನಾವು ಅಲ್ಲಿ ಮನೆಯಲ್ಲಿ ಬೆಚ್ಚಿ ಕೂತಿದ್ವಿ ಅಂದ್ರೆ ಅದು ಕಾರಣನೇ ಇಂಡಿಯನ್ ಆರ್ಮಿ ಸರ್. ಅದಾದ್ಮೇಲೆ ನೀವು ಎಲ್ಲಿ ಆರ್ಮಿನಲ್ಲಿ ಬೇರೆ ಡ್ಯೂಟಿಗೆ? ಆರ್ಮಿದಲ್ಲಿ ನಂಗೆ ಜುಲೈ 99 ಪೆಟ್ಟು ಬಿಡುತ್ತೆ. ಸುಮಾರು 21 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ದೆ ನಾನು. ಅಲ್ಲಿಂದ ಸೈನ್ಯದಿಂದ ಬಿಡುಗಡೆ ಮಾಡ್ತಾರೆ, ಮೆಡಿಕಲಿ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ನಾವು. ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ಬಂದು ನಾನು ಇಂಜಿನಿಯರಿಂಗ್ ಮಾಡಿದ್ನಲ್ಲ, ಹಾಗಾಗಿ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ
ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಒಂದು ಎಕ್ಸಾಮ್ IAS. IES, ಆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಬರೆದು ಮತ್ತೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನ ತಗೊಂತೀನಿ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇರ್ಕೊಂಡೆ ನಾನು 2001 ಅಲ್ಲಿ ಸೇರ್ಕೊಂಡಿದ್ದು. 2001 ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇರ್ಕೊಂಡಿದ್ದೆ. ಸುಮಾರು ಒಂದು 20 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ವರೆಗೂ ಹೋಗಿದ್ದೆ. ಆಮೇಲೆ ಏನೋ ಒಂದ್ ಕಡೆ ಇನ್ನರ್ ಕಾಲಿಂಗ್ ಅಂತ ಹೇಳ್ತೀವಲ್ಲ, ಏನೋ ಅನಿಸ್ತು, ಸಾಕಿನ್ನ ನನಗ್ ನೋಡ್ಕೊಂಡಿದ್ದು, ನಮ್ಮ ಮನೆಯವ್ರನ್ನ ನೋಡ್ಕೊಂಡಿದ್ದು, ಮಕ್ಕಳನ್ನ ನೋಡ್ಕೊಂಡಿದ್ದು ಎಷ್ಟು ಅಂತ ನನಗೆ ಅಂತ ಬದುಕಲಿ, ಸಮಾಜಕ್ಕೆ ಏನಾದ್ರು ಒಂದ್ ಮಾಡೋಣ, ಏನೋ ಒಂದು ಯಂಗ್ಸ್ಟರ್ಸ್ಗೆ ಮೋಟಿವೇಟ್ ಮಾಡೋಣ, ದೇಶಾಭಿಮಾನ ಅನ್ನೋದು ಬರ್ಲಿ ಅವರಿಗೆ, ಪೇಟ್ರಿಯಾಟಿಸಮ್, ಸ್ಪಿರಿಟ್ ಆಫ್ ನೇಷನ್ಹುಡ್, ಇದು ಎಲ್ಲೋ ಒಂದ್ ಕಡೆ ಅಷ್ಟು ನಮ್ಮ ಯುವಕರು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣದಿಂದ ಅವ್ರನ್ನ ಮೋಟಿವೇಟ್ ಮಾಡ್ಬೇಕು, ಅವ್ರ ಒಂದು ಬೆಂಟ್ ಆಫ್ ಮೈಂಡ್ ಟುವರ್ಡ್ಸ್ ದ ನೇಷನ್ ಇರ್ಬೇಕು ಅನ್ನೋ ಕಾರಣದಿಂದ ಆ ಜಾಬ್ ಅನ್ನ ರಿಸೈನ್ ಮಾಡಿ ಇವಾಗ ಕಾಲೇಜಸ್ಗೆ ಹೋಗ್ತಾ ಇರ್ತೀನಿ, ಸ್ಕೂಲ್ಸ್ಗೆ ಹೋಗ್ತಾ ಇರ್ತೀನಿ. ಎಲ್ಲೆಲ್ಲಿ ಸಮಯ ಅವಕಾಶ ಸಿಗುತ್ತೋ ಅಲ್ಲಿ ಯಂಗ್ಸ್ಟರ್ಸ್ ಅನ್ನ ಅಪ್ರೋಚ್ ಮಾಡ್ತೀನಿ. ಸಾಕಷ್ಟು ಜನ ನಂಗೆ ವೈಯಕ್ತಿಕವಾಗಿ ಅಪ್ರೋಚ್ ಮಾಡ್ತಾರೆ, ಹಿಂಗೆ SSB ಸೇರ್ಕೋಬೇಕಂದ್ರೆ, ಆರ್ಮಿ ಸೇರ್ಕೋಬೇಕಂದ್ರೆ ಸ್ವಲ್ಪ ಗೈಡೆನ್ಸ್ ಕೊಡಿ ಅಂತ. ಯಾವಾಗ ಆಗುತ್ತಲ್ಲ ಅವ್ರಿಗೆ ಒಂದ್ ಸ್ವಲ್ಪ ಗೈಡ್ ಮಾಡ್ತಿರ್ತೀನಿ, ಮೋಟಿವೇಟ್ ಮಾಡ್ತಾ ಇರ್ತೀನಿ. ಹ್ಞೂ ಸರ್, ನಾನು ಅದೇ ನಿಮ್ಮನ್ನ ಮೀಟ್ ಆಗ್ಬೇಕು, ನೀವು ಈ ತರ ಒಂದೇ ಸಲ ಒಪ್ಕೊಳ್ತೀರಿ, ಈ ತರ ಕರಿತೀರ ಅಂತ ನಾನು ಕನ್ಸ್ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಸರ್. ನಾನ್ ಬಹಳ ಹೆಂಗೆ ಅಂತಂದ್ರೆ, ನೀವ್ ಎಷ್ಟು ಸಿಂಪಲ್ ಇರ್ತಿರಲ್ಲ ಲೈಫ್ ಅಲ್ಲಿ ಅಷ್ಟು ಆರಾಮಾಗಿರ್ತೀರ. ಸಿಂಪ್ಲಿಸಿಟಿ. ಹಂಗಾಗಿ ನಂಗೆ ಯಾರೇ ಮನೆಗೆ ಬರ್ತಾರಂತಂದ್ರು ಏನಾಗುತ್ತೆ, ಒಂದ್ ಅರ್ಧ ಗಂಟೆ ಕುತ್ಕೊಂಡು ಮಾತಾಡಿದ್ರೆ, ಫೋಟೋಗ್ರಾಫ್ ನೋಡಿದ್ರೆ ಅವ್ರಿಗೂ ಒಂದ್ ದೇಶದ ಬಗ್ಗೆ ಅಭಿಮಾನ ಬರುತ್ತೆ, ಸೈನಿಕರ ಬಗ್ಗೆ ಒಂಥರ ಒಲವು ಆಗುತ್ತೆ. ಹಂಗಾಗಿ ನಂಗೆ ಈಗ ಒಂದು ಅಪರ್ಚುನಿಟಿ ಸಿಕ್ಕರೆ ನಾನು ಖಂಡಿತವಾಗ್ಲೂ ಈ ತರ ಇದೆ ಸರ್. ನಾವು ಬರೇ ವಿಕ್ರಮ್ ಬಾತ್ರಾ ಅವ್ರ ಬಗ್ಗೆ ಕೇಳಿದ್ವಿ, ಮೂವಿನಲ್ಲಿ ನೋಡಿದ್ವಿ, ಪಿಕ್ಚರ್ ಅವ್ರ ಜೊತೆ ಕೆಲಸ ಮಾಡಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ, ಅವ್ರ ಜೊತೆ ಮಾತಾಡ್ತಿದ್ದೆ ಅಂದ್ರೆ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್. ಅದು ನೀವು ಈ ಮಾತನ್ನ ಹೇಳಿದ್ರಿ ಅಂತ ಹೇಳ್ತೀನಿ. ಈ ಫೋಟೋಗ್ರಾಫ್ ನಾನು ಹಳೆ ಮನೆಯಿಂದಾಗೂ ಕೂಡ ಇದೇ ಫೋಟೋಗ್ರಾಫ್ ಇದೇ ಸೆಟಪ್ ಅಲ್ಲಿ ಹಾಕಿಟ್ಕೊಂಡಿದ್ದೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ಫೋಟೋ ಮಧ್ಯದಲ್ಲೇ ಇತ್ತು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ತಂದೆ ತಾಯಿ ನಮ್ಮ ಮನೆಗೆ ಬಂದಿದ್ರು. ಅವ್ರ ತಾಯಿನ ಸುಮಾರು ಒಂದ್ ವರ್ಷ ಹಿಂದೆ ಕಳ್ಕೊಂಡ್ವಿ ನಾವು. ಅವ್ರ 3-4 ವರ್ಷದ ಹಿಂದೆ ಮನೆಗೆ ಬಂದಾಗ ಫೋಟೋಗ್ರಾಫ್ಸ್ ನೋಡಿ ಅವರು ಎಷ್ಟು ಖುಷಿ ಪಟ್ರು. ಹೌದು, ಅವನ್ ಕರ್ತವ್ಯ ಅವ್ನ್ ಮಾಡ್ತಿದ್ದ, ನಿನ್ ಕರ್ತವ್ಯ ನೀನ್ ಮಾಡ್ತಿದ್ದಿ, ಆ ಒಂದ್ ಇದ್ರಲ್ಲಿ ಅವನ್ ಪ್ರಾಣ ಕಳ್ಕೊಂಡ, ಬಟ್ ಅದನ್ನ ನಿನ್ನ ಬದುಕಿಸಿದ, ನಿನ್ನ ಉಳಿಸಿದ, ಕಾಲಿಗೆ ಪೆಟ್ಟು ಬಿದ್ದಾಗ ಅಂತಂದು ಒಂದ್ ಕಾರಣದಿಂದ ಇಷ್ಟು ವರ್ಷ ಆದ್ರೂ ಅವ್ನ ನೆನಪಲ್ಲಿ ಆ ಒಂದು ಫೋಟೋಗ್ರಾಫ್ ಹಾಕೊಂಡಿದೆಯಲ್ಲ, ಬಹಳ ಖುಷಿ ಆಯ್ತು ಅಂತ ಕಣ್ಣೀರ್ ಹಾಕಿದ್ರ ಅವ್ರ ತಾಯಿ. ಇದೇ ಒಂದು ಇದೊಂದು ಆರ್ಮಿದಲ್ಲಿ ಹೆಂಗ್ ಗೊತ್ತಾರ, ಒಂದು ಅಟ್ಯಾಚ್ಮೆಂಟ್, ಒಂದು ಕ್ಯಾಮ್ರಾಡ್ರಿ, ಬ್ರದರ್ಹುಡ್ ಅಂತ ಏನ್ ಹೇಳ್ತೀವಲ್ಲ, ಇದೊಂದು ಫ್ಯಾಮಿಲಿ ಇರ್ಬೋದು. ಅದೊಂಥರ ಡಿಫ್ರೆಂಟ್ ಫ್ಯಾಮಿಲಿ. ಆರ್ಮಿನೇ ಫ್ಯಾಮಿಲಿ, ಒಂದು ಬಟಾಲಿಯನ್ ಅಂತ ಹೇಳ್ತೀರಾ, ಇಟ್ಸ್ ಲೈಕ್ ಎ ಫ್ಯಾಮಿಲಿ ಓನ್ಲಿ. ಮೋಸ್ಟ್ ಆಫ್ ದ ಟೈಮ್ ವಿಲ್ ಬಿ ಲಿವಿಂಗ್ ದೇರ್. ಅಂಡ್ ನಾಟ್ ಓನ್ಲಿ ದಟ್, ಅಲ್ಲಿ ಬರೀ ಅಲ್ಲಿ ಬದುಕ್ತಿವಿ ಉಳಿತೀವಿ ಅಂತಲ್ಲ ಅಷ್ಟೇ ಅಲ್ಲ, ಕಷ್ಟದ ಸಮಯ ನಾನು ನೋಡಿದೀವಿ ಅವ್ರ ಜೊತೆ. ಎಷ್ಟು ಕಷ್ಟ ಅನುಭವಿಸಿದಲ್ಲ, ಆ ಒಂದು ಬಾಂಡಿಂಗ್ ಏನಿರುತ್ತಲ್ಲ, ಅದಕ್ಕೆ ಡಿಫ್ರೆಂಟ್ ಲೆವೆಲ್ ಇರುತ್ತೆ. ಅಂದ್ರೆ ನೀವು ಅವ್ರು ಎಷ್ಟು ಕಷ್ಟ ಆದ್ರೂ ನಿಮ್ನ ಬಿಡ್ಲಿಲ್ಲ, ನಿಮ್ಮನ್ನ ಇದು ಮಾಡಿ. ಫೈರಿಂಗ್ ಆಗ್ತಾ ಇದೆ, ಹೌದ್ರಾ, ನಾನು 2 ಕಾಲಿಗೆ ಪಟ್ಟು ಬಿದ್ದಿದೆ. ಆ ಟೈಮ್ ಅಲ್ಲಿ ಕೌಂಟರ್ ಅಟ್ಯಾಕ್, ಅವ್ರು ಪಾಕಿಸ್ತಾನದವ್ರು ಕೌಂಟರ್ ಅಟ್ಯಾಕ್ ಲಾಂಚ್ ಮಾಡಿದ್ದಾರೆ. ಅವ್ರು ಎಲ್ಲಾದ್ರೂ ಬಂದು ನನ್ನ ಆ ಪರಿಸ್ಥಿತಿಯಲ್ಲಿ ನನ್ನ ಸೆರೆ ಹಿಡ್ಕೊಂಡಿದ್ರೆ 2 ಕಾಲ ನಂಗೆ ಎಲ್ಲಿ ಓಡಕ್ ಆಗ್ತಾ ಇಲ್ಲ. ಹೌದ್ರ, ಅವ್ರು ಬಂದ್ ತಗೊಂಡಿದ್ರೆ ಆ ಟೈಮ್ ಅಲ್ಲಿ ಅಂತ ಫೈರಿಂಗ್, ಅಂತ ಶೆಲ್ಲಿಂಗ್ ಆಗ್ಬೇಕಾದ್ರೆ ಅವ್ರು ಓಡ್ ಬಂದು ನನ್ನ ಕೈ ಹಿಡಿದು ಅಷ್ಟು ದೂರ ಎಳ್ಕೊಂಡು ಹೋಗ್ತಾರೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಅದಕ್ಕೆ ಏನಂತಾರಲ್ಲ, ವರ್ಡ್ಸೇ ಡಿಸ್ಕ್ರೈಬ್ ಮಾಡಕ್ ಆಗಲ್ಲ. ಇದು ಭಾರತ ಧ್ವಜ ಇದು ಮಾಡ್ಕೊಂಡಿದೆ. ಹೌದು, ಭಾರತ ಧ್ವಜ ಈಗ ಬೇಸಿಕಲಿ ಹೆಂಗೆ ಅಂತಂದ್ರೆ, ಅಲ್ಲಿ ನಾವು ಕಾರ್ಗಿಲ್ ಯುದ್ಧದಲ್ಲಿ ಎಲ್ಲೆಲ್ಲಿ ನಾವು ಬೆಟ್ಟವನ್ನ ಗೆದ್ವಿ, ಅಲ್ಲಲ್ಲಿ ನಾವು ಭಾರತದ ಬಾವುಟವನ್ನ ಹಾರಿಸ್ತಾ ಇದ್ವಿ. ಅದ ಹಾರಿಸಿದ್ದು ನಾವು ಹೊಸ ಭಾರತದ ಬಾವುಟ ಇರ್ಬೋದು, ಬಟ್ ಅದ್ರ ಹಿಂದೆ ಎಷ್ಟು ನೋವನ್ನ ಜನರು ಅನುಭವಿಸಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಆ ಬೆಟ್ಟವನ್ನ ವಾಪಸ್ ಪಡಿಲಿಕ್ಕೆ ಅನ್ನೋದ್ರಿಂದ ಡಿಸ್ಟ್ರೆಸ್ ಲುಕ್ ಅಂತ ಹೇಳ್ತೀವಿ. ಅಂದ್ರೆ ಅದರ ಕತೆ, ಅದ್ರ ಹಿಂದಿನ ಕತೆ, ಅದ್ರ ಹಿಂದಿನ ನೋವನ್ನ ಡಿಪಿಕ್ಟ್ ಮಾಡಕ್ಕೆ ಈ ತರ ಒಂದು ಹಳೆ ಫ್ಲಾಗ್ ಅನ್ನ ಡಿಪಿಕ್ಟ್ ಮಾಡಿದೀನಿ. ಸೈನಿಕರ ಯೂನಿಫಾರ್ಮ್ ಈ ತರಾನೇ ಇರ್ತಿತ್ತು. ಯುದ್ಧ ಮಾಡ್ಬೇಕಾದ್ರೆ ಅವ್ರು ಕ್ರಾಲ್ ಮಾಡಿರ್ತಾರೆ, ಪೆಟ್ಟು ಬಿದ್ದಿರುತ್ತೆ, ಗುಂಡು ತಗಲಿರುತ್ತೆ, ಶೆಲ್ಲಿಂಗ್ ಆಗಿರುತ್ತೆ, ಅದರಿಂದ ಅವ್ರ ಯೂನಿಫಾರ್ಮ್ ಎಲ್ಲ ಹಾಳಾಗಿ ಹೋಗಿರುತ್ತಲ್ಲ, ಆ ಒಂದು ರೀತಿಯಲ್ಲಿ ಡಿಪಿಕ್ಟ್ ಟೀಮಲ್ಲಿ ಅದನ್ನ ಮಾಡಿ. ಇದು ಕರೆಕ್ಟ್. ಅಂದ್ರೆ ಇದೊಂದು ಅದರದ ಡಿಗ್ನಿಟಿನ ಮೇಂಟೈನ್ ಮಾಡ್ಬೇಕು ಅನ್ನೋ ಕಾರಣದಿಂದ ಸೇಮ್ ಸೈಜ್, ಅಂದ್ರೆ ರೇಷಿಯೋ ಏನಿರ್ಬೇಕು ಆ ರೇಷಿಯೋ ಅಲ್ಲೇ ಮೇಂಟೈನ್ ಮಾಡಿದ್ವಿ. 2:3 ಕರೆಕ್ಟ್. ಈ ಫೋಟೋಸ್ ನೋಡಿ, ನಂಗೆ ಜುಲೈ 7ನೇ ತಾರೀಕು ನಂಗೆ ಪೆಟ್ಟು ಬೀಳುತ್ತಲ್ಲ, 99 ಅಲ್ಲಿ ಜುಲೈ 7ನೇ ತಾರೀಕು ನಂಗೆ ಪೆಟ್ಟು ಬಿದ್ದಿದ್ದು. 20 ವರ್ಷದ ನಂತರ, ಅಂದ್ರೆ ಜುಲೈ 7, 1919ಗೆ
20 ವರ್ಷದ ನಂತರ ನಾವು ಅದೇ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಹ್ಮ್. ಇಲ್ಲಿ ನೋಡಿ, ಇಲ್ಲಿ ನಾನ್ ನಿಂತಿದ್ದೀನಿ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರ ಟ್ವಿನ್ ಬ್ರದರ್ ಅಂತ ಹೇಳ್ತೀವಿ, ಅವರಿದ್ದಾರೆ. ಮೇಜರ್ ಭಾಸ್ಕರ್ ಅಂತ ಇವರು, ಮೇಜರ್ ಗುರ್ಪ್ರೀತ್ ಅಂತ ಇವರು. ಇವರೆಲ್ಲರೂ ನಾವು ಕೈ ಬಟ್ ಮಾಡಿ ತೋರಿಸಿರೋದು 4875 ಕಡೆಗೆ. ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಈ ಫೋಟೋಗ್ರಾಫ್ ಬಗ್ಗೆ, ಹ್ಮ್. ಜುಲೈ 7, 1999 ನನಗೆ ಪೆಟ್ಟು ಬೀಳುತ್ತೆ. ಅದೇ ದಿನ 20 ವರ್ಷದ ನಂತರ ಅಂದ್ರೆ 7 ಜುಲೈ 2019ಗೆ ನಮ್ಮ ಎಂಟೈರ್ ಯೂನಿಟ್ ನ ನಮ್ಮನ್ನು ಕರ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಆ ಬೆಟ್ಟದ ಮೇಲೆ ಬಿಡ್ತಾರೆ. ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿ 20 ವರ್ಷದಿಂದ ಕರೆಕ್ಟ್ ಅದೇ ದಿನ. ಅವಾಗ ನಾನು ಅನ್ಕೊಂತ ಇದ್ದೆ ಅಲ್ಲಿ ನಿಂತ್ಕೊಂಡಾಗ, 20 ವರ್ಷ ವಯಸ್ಸಾಗಿತ್ತು, ಏಜ್ ಆಗಿರೋದ ಕಾರಣದಿಂದ ಹೆಲ್ತ್ ಡಿಟೋರೇಟ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ನಾವಾಗ ಅಲ್ಲಿ ನಿಂತ್ಕೊಂಡಾಗ 3 ಗಂಟೆ ಅಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಲ್ಲಿ ಅಂತಂದ್ರೆ, ಉಸಿರಾಡಕ್ ಆಗ್ತಾ ಇರ್ಲಿಲ್ಲ, ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರಲಿಲ್ಲ, ತಲೆ ಸುತ್ತ ಬಂದಂಗ ಆಗ್ತಾ ಇತ್ತು. ಎಷ್ಟೊತ್ತಿಗೆ ಅಲ್ಲಿಂದ ಹೆಲಿಕಾಪ್ಟರ್ ಬರುತ್ತೆ ನಮ್ಮನ್ನು ವಾಪಸ್ ಕಳಿಸಿದ್ದೆ. ಅವಾಗ ಅನ್ಕೊಂಡ್ 3 ಗಂಟೆ ಅಷ್ಟೇ. ಅವಾಗ ಅಲ್ಲಿ ನಿಂತ್ಕೊಂಡಾಗ ಅನ್ಕೊಂತಿದ್ದೆ ನಾನು, 20 ವರ್ಷದ ಹಿಂದೆ 3 ರಾತ್ರಿ ಕಳೆದಿದ್ದೀವಿ. ಬರೀ ರಾತ್ರಿ ಕಳೆಯೋದಂದ್ರೆ ಟೆಂಟ್ ಅಲ್ಲಿ ಮಲ್ಕೊಳೋದಷ್ಟೇ ಅಲ್ಲ, ಗುಂಡಿನ ಚಕಮಕಿ ನಡೀತಾ ಇದೆ, ಶೆಲ್ಲಿಂಗ್ ಆಗ್ತಾ ಇದೆ, ಫೈರಿಂಗ್ ಆಗ್ತಾ ಇದೆ. ಅದರ ಮಧ್ಯನೂ ಕೂಡ ನಾವು ಚಾರ್ಜ್ ಮಾಡಿ 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 ಆ ಬೆಟ್ಟವನ್ನ ವಶಪಡಿಸ್ಕೊಂತೀವಿ ಅಂದ್ರೆ, ಅವಾಗ ನಾನು ಅನ್ಕೊಂತಿದ್ದೆ ಹೆಂಗ್ ಮಾಡಿದ್ವಿ ಅನ್ನೋದು ನನಗೆ ಆಶ್ಚರ್ಯ. ಜನ ಕೇಳ್ತಾರೆ ನನಗೆ, ನಿಮ್ಗೆ ಎಲ್ಲಿಂದ ಬಂತು ಧೈರ್ಯ, ನೀವು ಹೆಂಗ್ ಮಾಡಿದ್ರಿ ಅಂತ. ಅದಕ್ಕೆ ನನಗೂ ಉತ್ತರ ಇಲ್ಲ. ದ ಜಾಬ್ ಹ್ಯಾಡ್ ಟು ಬಿ ಡನ್ ಅಂಡ್ ವಿ ಡಿಡ್ ಇಟ್, ಅಂಡ್ ಇಟ್ ವಾಸ್ ಅ ಕಂಬೈನ್ಡ್ ಎಫರ್ಟ್. ನಾನು ನನ್ನ ಯೂನಿಟ್ ನ ಬಹಳ ಕಡೆ ಹೇಳ್ಕೊಂತೀನಿ, ಬಟ್ ನನ್ನ ಯೂನಿಟ್ ಅಷ್ಟೇ ಅಲ್ಲ, ಪ್ರತಿ ಒಂದು ಯೂನಿಟ್ ಅಲ್ಲೂ. ಮೊನ್ನೆ ಯಾರೋ ನನ್ಗೆ ಆ ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ಗೆ ಲಾಜಿಸ್ಟಿಕ್ಸ್ ಹೆಂಗಿತ್ತು ಅಲ್ಲಿ, ಅಂದ್ರೆ ನಿಮ್ಗೆ ಸಾಮಾನುಗಳನ್ನ ಹೆಂಗ್ ಒದಗಿಸ್ತಿದ್ರು ಅಂತ. ನಾವೊಂದು ಅಮ್ಯುನೇಷನ್ ಡಂಪ್ ಅಂತ ಮಾಡ್ಕೋಬೇಕಾದ್ರೆ ಬೆಳಗ್ಗೆ ಹೊತ್ತಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ನಮ್ಮ ಯೂನಿಟ್ ನ ಕುಕ್ ಇರ್ಬೋದು, ಅವ್ನು ಅಡಿಗೆ ಮಾಡ್ತಿದ್ದ. ನಮ್ಮ ಯೂನಿಟ್ ನ ಟೆಕ್ನಿಷಿಯನ್ ಇರ್ಬೋದು, ಅವ್ನು ಏನ್ ರಿಪೇರ್ ಮಾಡ್ತಿದ್ದ. ನಮ್ಮ ಯೂನಿಟ್ ನ ನರ್ಸಿಂಗ್ ಅಸಿಸ್ಟೆಂಟ್ ಇರ್ಬೋದು, ಅವ್ನು ಯಾರಿಗಾದ್ರೂ ಪೆಟ್ಟು ಬಿದ್ದವರಿಗೆ ಇದನ್ನ ಹಾಕ್ತಿದ್ದ, ಬ್ಯಾಂಡೇಜ್ ಎಲ್ಲ ಹಾಕ್ತಿದ್ದ. ಅದನ್ನ ಬೆಳಗ್ಗೆ ಹೊತ್ತಲ್ಲಿ ಮಾಡಿದ್ರೆ, ರಾತ್ರಿ ಹೊತ್ತಲ್ಲಿ ಅವ್ರು ವಾಲಂಟಿಯರ್ ಆಗಿ, ಸರ್ ನಾವು ಬಂದು ನಿಮ್ಮ ಗುಂಡು ಮದ್ದುಗಳನ್ನ ಮಧ್ಯದವರೆಗೂ ಅಮ್ಯುನಿಷನ್ ಡಂಪರ್ಗೂ ಇಟ್ಟು ಬರ್ತೀವಿ ಅಂತ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಬ್ಬರ ಡ್ರೈವರ್ ಇರ್ಬೋದು, ಒಬ್ಬ ಟೆಕ್ನಿಷಿಯನ್ ಇರ್ಬೋದು, ಒಬ್ಬ ನರ್ಸಿಂಗ್ ಅಸಿಸ್ಟೆಂಟ್ ಇರ್ಬೋದು, ಒಬ್ಬ ಕುಕ್ ಇರ್ಬೋದು, ಎಲ್ಲಾರ್ದು ಎಫರ್ಟ್ ಇಂದ ಕಾರ್ಗಿಲ್ ಯುದ್ಧವನ್ನ ಗೆಲ್ಲಕ್ಕೆ ಸಾಧ್ಯ ಆಯ್ತು. ಆಗಿನ ಇದು ಗೌರ್ಮೆಂಟ್ ಇಂದ ಹೆಂಗ್ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಸರ್, ಅಂದ್ರೆ ಯುದ್ಧದ ಟೈಮಲ್ಲಿ. ಅವಾಗ ಇತ್ತು, ಅವಾಗ ಅಂದ್ರೆ ಸಪ್ಲೈ ಇರ್ತಿತ್ತು. ಬಟ್ ಅವಾಗ ಇವಾಗ ಕಂಪೇರ್ ಮಾಡಿದ್ರೆ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಸರಿ ಇರ್ಲಿಲ್ಲ, ರೋಡ್ಗಳು ಇರ್ಲಿಲ್ಲ. ಅವಾಗ ನಮ್ಗೆ ಹೇಳ್ಬೇಕಂದ್ರೆ ಬುಲೆಟ್ ಪ್ರೂಫ್ ಜಾಕೆಟ್ ಏನಿತ್ತು, ಅವು ಬಹಳ ವಜ್ಜಿ ಇತ್ತು. ಸೊ ಹಂಗಾಗಿ ನೀವು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೋಬಹುದು, ಇಲ್ಲ ಆ ಜಾಕೆಟ್ ಅನ್ನ ಬಿಚ್ಚಿ ಹತ್ತಬಹುದು. ಅದನ್ನ ಹಾಕೊಂಡ ಹತ್ತಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ವಜ್ಜಿ ಇತ್ತು. ಹಂಗಾಗಿ ಬಹಳಷ್ಟು ಜನ ತಮ್ಮ ಜೀವನವನ್ನ ಲೆಕ್ಕಿಸದೆ ಆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಕೆಳಗಿಟ್ಟು ಮೇಲೆ ಹತ್ತಕ್ಕೆ ಶುರು ಮಾಡ್ತೀವಿ. ಸಾಕಷ್ಟು ಯೂನಿಟ್ಗಳು ಇದನ್ನೇ ಮಾಡಿದೆ. ಅದೇ ತರ ಅಂದ್ರೆ ಯಾರು ಜಾಕೆಟ್ ಹಾಕದೇನೆ ಹಾಕೊಳ್ಳಿಲ್ಲಂಗೆ ಹತ್ತಿರ ಆಗ್ತಿರಲ್ಲ. ಆ ಒಂದು ಅಟ್ಮಾಸ್ಫಿಯರ್, ಅದು ವಜ್ಜಿ ಇರೋದು ಒಂದು, ಬಟ್ ಅಟ್ಮಾಸ್ಫಿಯರ್ ಹಂಗಿರೋದು. ನಿಮಗೆ ನಿಮ್ ಸೆಲ್ಫ್ ಪ್ರೊಟೆಕ್ಷನ್ ಗಿಂತ ನಿಮಗೆ ಡಿಸ್ಟ್ರಕ್ಟಿವ್ ಜಾಸ್ತಿ ಬೇಕು. ಅಂದ್ರೆ ಶತ್ರುಗಳನ್ನ ಹೊಡೆಯಕ್ಕೆ ನಿಮಗೆ ಗುಂಡು ಮದ್ದುಗಳು ಜಾಸ್ತಿ ಬೇಕು. ಅದನ್ನ ಯೂಶಲಿ ಹೆಂಗಂದ್ರೆ 2 ಮ್ಯಾಗಝಿನ್ 3 ಮ್ಯಾಗಝಿನ್ ತಗೊಂಡೋದ್ರೆ ಆಗಲ್ಲ, 2 ಗ್ರೆನೇಡ್ ತಗೊಂಡೋದ್ರೆ ಆಗಲ್ಲ. ನಿಮ್ಗೆ ಜಾಸ್ತಿ ಒಂದು ಯುದ್ಧ ಮಾಡ್ಬೇಕಾದ್ರೆ ಅವ್ರ ಬಂಕರ್ ಒಳಗೆ ಅಡಿಗೆ ಕುತ್ಕೊಂಡಿದ್ದಾರೆ, ನೀವು ಹೊರಗಿದ್ದೀರಿ ಅಂದ್ರೆ ನಿಮ್ಗೆ ಅದರ ತಕ್ಕಂತೆ ಅಮ್ಯುನಿಷನ್ ಬೇಕಾಗುತ್ತೆ. ಸೊ ಅದನ್ನ ಹೊತ್ಕೊಂಡು ಹೋಗೋಕೆ ಎಲ್ಲರೂ ಮನಸ್ಸು ಮಾಡಿದ್ವಿ ಹೊರತು ಬುಲೆಟ್ ಪ್ರೂಫ್ ಜಾಕೆಟ್ ತೆಗೆದಿಟ್ಟು. ಅಂದ್ರೆ ನಿಮ್ ಸೇಫ್ಟಿಗಿಂತ ದೇಶದ ಸೇಫ್ಟಿ ಅಲ್ಲಿ ಖಂಡಿತ. ಈಗ ಸದ್ಯದ ಆರ್ಮಿ ಇದು ಹೆಂಗಿದೆ ಸರ್, ಸರ್ವಿಸಸ್ ಅದು ಈಗ ಎಲ್ಲ ಟೆಕ್ನಾಲಜೀಸ್ ಎಲ್ಲ ಬಹಳ ಇಂಪ್ರೂವ್ ಆಗಿದೆ. ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು ನಿಮಗೆ ಅಂದ್ರೆ, ಕಾರ್ಗಿಲ್ ಯುದ್ಧದಲ್ಲಿ 527 ಜನ ಕಳ್ಕೊಂತೀವಿ. 527 ಜನ ತೀರ್ಕೊಂತಾರೆ. ಅದೇ ಕಾರ್ಗಿಲ್ ಯುದ್ಧ ಇವತ್ತೇನಾದ್ರೂ ಆದ್ರೆ, ನಾವು ಆಪರೇಷನ್ ಸಿಂಧೂರಲ್ಲಿ ನೋಡಿದ್ವಿ, ಕಾಂಟ್ಯಾಕ್ಟ್ಲೆಸ್ ವಾರ್ಫೇರ್ ಅಂತ ಹೇಳ್ತೀವಿ. ಯಾರೋ ಒಬ್ರು ಎಲ್ಲೋ ಕುತ್ಕೊಂಡು ಕೋಆರ್ಡಿನೇಟ್ ಸೆಟ್ ಮಾಡಿ ಮಿಸೈಲ್ ಫೈರ್ ಮಾಡಿ ಒಂದು ಧ್ವಂಸ ಮಾಡ್ತಾರೆ. ಅದು ಎಷ್ಟು 200-300 ಕಿಲೋಮೀಟರ್ ಒಳಗಡೆ, ಅಂದ್ರೆ ನಮ್ಮ ಶತ್ರು ದೇಶದ ಒಳಗಡೆ ಅದನ್ನ ಎಫೆಕ್ಟ್ ಮಾಡ್ತೀವಿ ಅಂತಂದ್ರೆ, ಇಮ್ಯಾಜಿನ್ ಮಾಡಿ ಕಾರ್ಗಿಲ್ ಯುದ್ಧ ಇವತ್ತೇನಾದ್ರೂ ಆದ್ರೆ ಬಹುಶಃ ಒಂದು 2-3 ದಿನದಲ್ಲಿ ಕಾರ್ಗಿಲ್ ಯುದ್ಧ ಮುಗಿದು ಹೋಗುತ್ತೆ. ಆಮೇಲೆ ಒಂದು ಕ್ಯಾಜುಯಾಲಿಟಿ ಕೂಡ ಆಗ್ಲಿಕ್ಕಿಲ್ಲ. ಸೊ ಅದಕ್ಕೆ ನಾವು ಕಾಂಟ್ಯಾಕ್ಟ್ಲೆಸ್ ವಾರ್ಫೇರ್ ಅಂತ ಹೇಳ್ತೀವಿ. ಮುಂಚೆ ಬೂಟ್ಸ್ ಆನ್ ದ ಗ್ರೌಂಡ್, ನಾವಲ್ಲಿ ಹೋಗ್ಬೇಕಿತ್ತು, ನಿಂತ್ಕೋಬೇಕಿತ್ತು, ಆ ಜಗನ ವಶಪಡಿಸ್ಕೋಬೇಕಿತ್ತು. ಈಗ ಟೋಟಲ್ ಟೆಕ್ನಾಲಜಿ, ದ ಸಿನಾರಿಯೋ ಆಫ್ ವಾರ್ ಹ್ಯಾಸ್ ಟೋಟಲಿ ಚೇಂಜ್. ಅವಾಗ ಅಲ್ಲಿ ವಾರ್ ಫೀಲ್ಡ್ ಅಲ್ಲೇ ಹೋಗ್ಬೇಕಿತ್ತು, ನೀವೇ ಇದು ಮಾಡಿ ಆಪರೇಟ್ ಮಾಡಿ. ಅಬ್ಸಲ್ಯೂಟ್ಲಿ. ಮತ್ತೆ ಈಗ ಇದು ತರುಣರಿಗೆ ಏನಂತ ಮೆಸೇಜ್ ಕೊಡಾಕ ಇದು ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಅಗೇನೆಸ್ಟ್ ಇಂಡಿಯಾ? ನೋಡಿ, ಯು ಆಲ್ ಆರ್ ವೈಸ್ ಇನಫ್. ಎಲ್ಲರಿಗೂ ಬುದ್ಧಿವಂತಿಕೆ, ಎಲ್ಲರೂ ಓದಿದಿರ, ಎಲ್ಲರೂ ಕಲ್ತವ್ರು ಇದ್ರ, ಎಲ್ಲರೂ ಬುದ್ಧಿವಂತಿಕೆ ಇದೆ. ನೀವು ಹೇಳ್ದಂಗೆ ಒಂದಿಷ್ಟು ಜನ ಪ್ರೊಟೆಸ್ಟ್ ಮಾಡೋರು ಇದ್ದಾರೆ. ದೇಶವನ್ನ
ಕೆಡಿಸೋ ರೀತಿಯಲ್ಲೂ ನಡ್ಕೊಳ್ಳೋ ಬಹಳ ಜನ ಇದ್ದಾರೆ. ಬಟ್ ನನ್ನ ಸ್ವಂತ ಅನಿಸಿಕೆಗಳು, ನನ್ನ ಸ್ವಂತ ಅನುಭವಗಳನ್ನ ಹೇಳ್ಬೇಕು ಅಂದ್ರೆ, ಎಷ್ಟು ಜನ ನಾನು ಸ್ಕೂಲ್ಸಿಗೆ ಕಾಲೇಜಸ್ಗೆ ಹೋಗ್ತಿರ್ತೀನಿಲ್ಲ, ಎಷ್ಟು ಜನದ ಜೊತೆ ನಾನು ಇಂಟರಾಕ್ಟ್ ಮಾಡ್ತಿರ್ತೀನಿಲ್ಲ, ಬಹುಶಃ ಯಾರೋ ಅಷ್ಟು ಜನದ ಜೊತೆ, ಅಷ್ಟು ಯುವಕರ ಜೊತೆ ಇಂಟರಾಕ್ಟ್ ಮಾಡಲ್ಲ. ನಂದು ಓವರ್ ಆಲ್ ಅನಾಲಿಸಿಸ್, ಓವರ್ ಆಲ್ ಸಮರಿ ಏನಂತಂದ್ರೆ, ಈಗಿನ ಯುವಕರು ಎಲ್ಲರ ತಲೆಯಲ್ಲಿದೆ, ಇವಾಗಿನ ಯುವಕರು ಹಾಳಾಗಿದ್ದಾರೆ, ಇವಾಗಿನ ಎದಕ್ಕೂ ಬರಲ್ಲ, ಅವರು ದೇಶದ ಬಗ್ಗೆ ಚಿಂತನೆ ಇಲ್ಲ ಅಂತಂದು ಬಹಳ ಜನ ತಲೆಯಲ್ಲಿದೆ. ಬಟ್ ನನಗೇನು ಅನುಭವ ಆಗಿದೆ ಅಂತಂದ್ರೆ, ಎಷ್ಟು ಜನ ನಾನು ಇಂಟರಾಕ್ಟ್ ಮಾಡ್ತೀನಿಲ್ಲ, ಎಲ್ಲರಿಗೂ, ಬಹಳಷ್ಟು ಜನರಿಗೆ, ಬಹಳಷ್ಟು ಯುವಕರಿಗೆ ದೇಶದ ಬಗ್ಗೆ ಅಭಿಮಾನ ಇದೆ. ಅವ್ರಿಗೆ ಎಲ್ಲೋ ಒಂದು ದೇಶಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ದೇಶವನ್ನ ಮುಂದೆ ತರಬೇಕು, ಇದು ನಮ್ಮ ದೇಶ ಅನ್ನೋ ಒಂದು ಭಾವನೆ ಖಂಡಿತವಾಗ್ಲೂ ಇದೆ. ಆ ಒಂದು ಪೇಟ್ರಿಯಾಟಿಸಮ್ ನ, ನ್ಯಾಷನಾಲಿಟಿ, ಸ್ಪಿರಿಟ್ ಆಫ್ ನೇಷನ್ಹುಡ್ ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸರಿಯಾದ ದಾರಿ ಗೊತ್ತಾಗ್ತಾ ದಾರಿ ಗೊತ್ತಿಲ್ಲ. ಬಹುಶಃ ನಮ್ಮಂತವ್ರು ಒಂದ್ ಸ್ವಲ್ಪ, ಅಂದ್ರೆ ಆ ತರ ಒಂದು ಸನ್ನಿವೇಶನ ನೋಡ್ ಬಂದವ್ರು ಒಂದ್ ಸ್ವಲ್ಪ ಅವ್ರನ್ನ ಗೈಡ್ ಮಾಡಿದ್ರೆ, ಯಂಗ್ಸ್ಟರ್ಸ್ ಬಹಳ ಒಳ್ಳೆ ದಾರಿಯಲ್ಲಿ ಬರ್ತಾರೆ. ಆಮೇಲೆ ಈ ದೇಶವನ್ನ ಖಂಡಿತವಾಗ್ಲೂ ಮುಂದೆ ತರ್ತಾರೆ ಅನ್ನೋದು ನನ್ಗೆ ಯಾಕೋ ಬಲವಾದ ನಂಬಿಕೆ ಇದೆ. ಇಂಡಿಯಾ ವಿಲ್ ಬಿ ಇನ್ ಸೇಫ್ ಹ್ಯಾಂಡ್ಸ್ ಅಂತ. ಅಬ್ಸಲ್ಯೂಟ್ಲಿ, ಯು ಜಸ್ಟ್ ಹ್ಯಾವ್ ಟು ಗೈಡ್ ದೆಮ್. ಮೋಟಿವೇಟ್ ಅಂತಾನು ಹೇಳ್ತಿಲ್ಲ, ದೇ ಜಸ್ಟ್ ನೀಡ್ ಸಮ್ ಅಮೌಂಟ್ ಆಫ್ ಗೈಡೆನ್ಸ್. ಆ ರೈಟ್ ಟ್ರ್ಯಾಕ್ ಅಲ್ಲಿ ಅವ್ರನ್ನ ತಂದ್ಬಿಟ್ರೆ ದೇ ಕ್ಯಾನ್ ಡೂ ರಿಯಲಿ ವಂಡರ್ಸ್. ಅಂಡ್ ನೀವ್ ಹೇಳ್ದಂಗೆ ದೇಶದ ಒಳ್ಳೆ ಭವಿಷ್ಯ ಇದೆ. ಈಗಿನ ಯುವಕರಿಗೆ ಏನಿದೆಲ್ಲ ಅದೊಂದು ಕಿಚ್ಚಿದೆ, ಮಾಡ್ಬೇಕು ಅನ್ನೋದು. ನಮ್ಮ ದೇಶ ಅನ್ನೋದು, ದಟ್ ಸ್ಪಿರಿಟ್ ಆಫ್ ನೇಷನ್ ಖಂಡಿತವಾಗ್ಲೂ ಇದೆ. ಅದೇ ಸರ್, ನೀವು ಹೇಳ್ತಿರಲ್ಲ ಕೆಲವೊಂದ್ಸಲ, ಇಫ್ ನಾಟ್ ಮೀ ಹೂ, ಇಫ್ ನಾಟ್ ನೌ ವೆನ್ ಅಂತ. ಅಬ್ಸಲ್ಯೂಟ್ಲಿ, ಇಫ್ ನಾಟ್ ಮೀ ಹೂ ಅಂದ್ರೆ, ನಾವೆಲ್ಲರೂ ಹೆಂಗಂದ್ರೆ, ಯಾರೋ ಬಂದ್ ಮಾಡ್ಲಿ ಅಂತ ಯಾಕೆ ಕಾಯ್ಬೇಕು? ಇಫ್ ನಾಟ್ ಮೀ ಹೂ, ನಾನು ಮಾಡ್ಬೇಕು, ಅದನ್ನ ಯಾವಾಗ ಮಾಡ್ಬೇಕು? ಇವಾಗ ಮಾಡ್ಬೇಕು ಅನ್ನೋದು ಎಲ್ಲರ ತಲೆಯಲ್ಲೂ ಕ್ರಮೇಣವಾಗಿ ಬಂತು ಅಂತಂದ್ರೆ ದೇಶ ಉದ್ಧಾರ ಆಗುತ್ತೆ. ಸರ್, ತುಂಬಾ ಖುಷಿ ಆಯ್ತು ಸರ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಗ್ ಮಾಡಿದಕ್ಕೆ, ಬನ್ನಿ ನೀವು ಮೀಟ್ ಆಗ್ತೀನಿ ಅಂತ ಹೇಳಿದ್ರಿ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ, ಥ್ಯಾಂಕ್ ಯು.